ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಜೀವನದಲ್ಲಿ ಮನುಷ್ಯ ಏನಾದರೂ ಸಾಧಿಸ್ಬೇಕಂದ್ರೆ ಸಾಧಿಸಿಲ್ಲ ಅಂದ್ರೆ ಈ ರೀತಿ ನಮ್ಮ ಥರ ಆಗ್ತೀವಿ. ಅಂದರೆ ಏನಿಲ್ಲ, ಕಲಿಯಬೇಕಾದ ವಯಸ್ಸಲ್ಲಿ ಕಲಿಯೋಕ್ಕಾಗಲ್ಲ, ಓದಬೇಕಾದ ವಯಸ್ಸಲ್ಲಿ ಓದೋ ತಲೆ ಗೊತ್ತಲ್ಲ. ಒಂದು ವೇಳೆ ಹತ್ತಿದ್ರೂ ನಮ್ಮ ಲೈಫಲ್ಲಿ ಮದುವೆ ಅಂತ ಬಂದಮೇಲೆ ನಾವೇ ಒಂದು ರೀತಿ ಚೇಂಜ್ ಅಂತ ನಮ್ಮ ಮದುವೆನೇ ನಮ್ಮ ಲೈಫಿಗೆ ಚೇಂಜ್ ತಂದಾಕ್ಬಿಡುತ್ತೆ. ಹಾಗೆ ಪ್ರತಿಯೊಬ್ಬರು ಹೆಣ್ಮಕ್ಳ ಲೈಫಲ್ಲಿ ಕೆಲವ್ರ ಲೈಫ್ ಒಂದು ರೀತಿ ಇದೆ, ಕೆಲವೊಬ್ಬರ ಲೈಫ್ ಇನ್ನೊಂದು ರೀತಿ ಇರುತ್ತೆ. ಬಟ್ ಅದು ನಾವು ಕೇಳ್ಕೊಂಬಂದಿದ್ದು ಇಲ್ಲ ದೇವ್ರು ನಮಗೆ ಬರೆದು ಕಳಿಸಿದ್ವಿ ಅಂತೀವಲ್ಲ, ಹಾಗೆ ಅಂದ್ಬಿಟ್ಟು ನಾವು ಕೈ ಬಿಟ್ಟು ಕೂತ್ಕೊಂಡ್ರೆ ನಮ್ಮ ಜೀವನ ಇನ್ನೊಬ್ಬರಿಗೆ ನಾವು ಕೈ ಚಾಚೋದು ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಲೈಫಲ್ಲಿ ನಾವು ಅದನ್ನು ದುಡಿಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಜೀವನದ ಒಂದು ಆಯ್ಕೆ ಆಗಿರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಅದು ಏನಂದರೆ ಯಾರೊಬ್ಬರ ಹತ್ರನೂ ನಾವು ಕೈ ಚಾಚೋದು ಆ ಟೈಮಲ್ಲಿ ಏನೂ ಅನಿಸಲ್ಲ. ಆಮೇಲೆ ನಮಗೊಂದಿನ ಅನಿಸುತ್ತೆ ನಾವು ಕೈ ಚಾಚಿ ಚೀಪಾದ್ವಿ ಅಂತ. ಅದ್ರ ಬದಲಿಗೆ ನಾವು ಏನಾದರೂ ಸರಿ, ಬಟ್ಟೆ ಹೊಲಿಯೋದಾಗಲಿ, ತರಕಾರಿ ಮಾರೋದಾಗಲಿ, ಒಂದು ಹೂ ಕಟ್ಟೋದಾಗಲಿ ಯಾವುದೂ ಚೀಪಲ್ಲ. ಆ ಕೆಲಸಗಳು ಆ ಮನುಷ್ಯನ ಲೆವೆಲಿಗೆ ಸರಿದೂಗುತ್ತೆ. ಅದು ಎಲ್ಲ ಮರ್ಯಾದೆ ತಂದುಕೊಡುವಂಥ ಕೆಲಸನೇ. ಮನುಷ್ಯ ಪ್ರತಿಯೊಂದನ್ನು ಕಲಿಬೇಕು. ಕಲಿಯೋದಕ್ಕಾಗಿಲ್ಲ ಅಂದರೆ ಟ್ರೈ ಮಾಡಬೇಕು. ಇನ್ನೊಬ್ರ ಹತ್ರ ಕೈ ಚಾಚಿಕೊಂಡು ಬದುಕೋದು ಜೀವನನೇ ಅಲ್ಲ. ಒಂದು ಸಲ ಕೊಡ್ತಾರೆ, 2 ಸರಿ ಕೊಡ್ತಾರೆ, ಆಮೇಲೆ ಇವನೊಬ್ಬ ಬಂದ ಅಂತ ಅಂತಾರೆ. ಇಲ್ಲ, ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಜೀವನಕ್ಕೆ, ನಮ್ಮ ಆರೋಗ್ಯ ಸ್ಥಿತಿಗಾದರೂ ಸ್ವಲ್ಪ ನಾವು ದುಡ್ಕೊಬೇಕು. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸ್ವಲ್ಪ ಅನುಭವ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಸಾಧನೆ ಅನ್ನೋದು ಮುಖ್ಯ ಆಗುತ್ತೋ ಇಲ್ವೋ, ಜೀವನ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಮದುವೆ ಆಗಿಬಿಡ್ತೀವಿ, ಮಕ್ಕಳಾಗುತ್ತೆ, ಸಂಸಾರ ಬಿಡೋಂಗೂ ಇಲ್ಲ, ಕಟ್ಕೊಳಂಗೂ ಇಲ್ಲ, ನಡೆಸ್ಕೊಂಡು ಹೋಗ್ತಾನೆ ಇರಬೇಕು ಸಾಯೋ ತನಕ. ಸಾಧನೆ ಅನ್ನೋದು ಕೆಲವೊಬ್ಬರಿಗೆ ಮದುವೆ ಆದಮೇಲೆ ಕನಸಿನ ಮಾತು. ಹಾಗೆ ನಮ್ಮಂಥವ್ರ ಜೀವನ ಆದರೂ ಬದುಕಬೇಕು, ಬದುಕ್ತಾ ಇದ್ದೀವಿ. ಕೆಲವೊಮ್ಮೆ ಅನಿಸುತ್ತೆ ಜೀವನನೇ ಸಾಧನೆ ಮಾಡೋಣ ಅಂತ. ಯಾಕಂದರೆ ಒಂದೊಂದು ದಿನ, ಒಂದೊಂದು ಕ್ಷಣ ನಮಗೆ ಆ ಪಾಠನ ಜೀವನ ಕಲಿಸ್ತಾ ಹೋಗುತ್ತೆ. ಪ್ರತಿಯಲ್ಲೂ ಕೆಲವೊಬ್ಬರಲ್ಲಿ ಜೀವನನೇ ಸಾಧನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ಸಾಧಿಸ್ಬೇಕು, ಜೀವನನೇ ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ನಾವು ಸಾಧನೆ ಅನ್ನೋದನ್ನ ಜೀವನದಲ್ಲಿ ಮಾಡ್ಕೊಂಡು ಹೋಗೋಣ. ಕೆಲವೊಬ್ಬರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಇರ್ತಾರಲ್ಲ, ಅಂಥವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಏನು ಮಾಡೋಕ್ಕಾಗಲ್ಲ ಅಂತ ಕೂತ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾದರೂ ಮಾಡೋಣ, ಮುಂದೆ ನುಗ್ಗೋಣ. ಜೀವನ ಅನ್ನೋದು ಹೇಗೆ ಬೇಕೋ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ದಾರಿ ಮಾರ್ಗ ಮಾತ್ರ ಒಳ್ಳೆ ರೀತಿ ಇರಲಿ. ಯಾವುದೇ ಕೆಲಸ ಮಾಡಿದ್ರೂ ಸರಿ, ನಮ್ಮ ಜೀವನಕ್ಕೆ ಮರ್ಯಾದೆ ಅನ್ನೋದು ಕುಗ್ಗಲ್ಲ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರವ್ರ ಕೆಲಸ ಅವ್ರವರಿಗೆ ಹೆಚ್ಚಿರುತ್ತೆ. ಅವ್ರವ್ರ ಕೆಲಸಕ್ಕೆ ಒಂದು ಮರ್ಯಾದೆ ಇರುತ್ತೆ. ಪ್ರತಿಯೊಬ್ಬರು ಕೆಲಸದಕ್ಕೂ ನಾವು ಮರ್ಯಾದೆ ಕೊಡಬೇಕು, ಮರ್ಯಾದೆ ಕೊಡೋಣ. ನಾವು ಕಂಡಂತೆ ತುಂಬ ಜನ ಹೇಳ್ತಾರೆ, ಅವನು ಸೊಪ್ಪು ಮಾರಕ್ಕೆ ಹೋಗ್ತಾನೆ, ಅವನು ಹೂವು ಮಾರಕ್ಕೆ ಹೋಗ್ತಾನೆ, ಅವರ ಬಟ್ಟೆ ಹೊಲಿತಾರೆ ಅಷ್ಟೇ ಅಂತ. ಆದರೆ ಯಾರ್ದೋ ದುಡ್ಡನ್ನ ನಾವು ಕಿತ್ಕೊಂಡು ತಿನ್ನಲ್ಲ. ನಾವು ಸ್ವಂತ ದುಡಿಮೆಯಿಂದ ದುಡ್ಕೊಂಡು ತಿಂತೀವಿ, ಯಾರ ಹತ್ರನೂ ಕೈ ಚಾಚಲ್ಲ. ಇದು ನಮ್ಮ ಜೀವನ ನಮಗೆ ಹೆಮ್ಮೆ ಆಗಿರಬೇಕೇ ಹೊರತು ಯಾವತ್ತೂ ನಮಗೆ ಚೀಪ್ ಅಂತ ಅನ್ನಿಸ್ಕೊಳಕ್ಕೆ ನಾವು ಬಿಡಬಾರ್ದು. ಅದರಲ್ಲೂ ಇವತ್ತು ನನ್ನ ಮಕ್ಕಳಿಗೆ ಹುಷಾರಿರಲಿಲ್ಲ. ನನ್ನ ಚಿಕ್ಕ ಮಗ ಬಂದು ಅಮ್ಮ ಹೊಟ್ಟೆ ಹಸಿತಿದೆ, ಏನಾದರೂ ಮಾಡಿಕೊಡು ಅಂತ ಕೇಳ್ದ. ಅದಕ್ಕೋಸ್ಕರ ಎದ್ದೋಗಿ ಅವನಿಗೆ ಸ್ವಲ್ಪ ಊಟ ಅಡುಗೆ ಮಾಡಿಕೊಟ್ಟು ಮತ್ತೆ ಬಂದು ಈ ವಿಡಿಯೋನ ಫುಲ್ ಕಂಪ್ಲೀಟ್ ಮಾಡಿ ಬ್ಲರ್ ಕ್ಲಿಯರ್ ಮಾಡಿ ಈ ಥರ ಮಾಡಿದ್ದೀನಿ. ನಿಮ್ಗೆ ಯಾರಾದರೂ ಟೈಲರಿಂಗ್ ಕಲಿಯಬೇಕು ಅಂತ ಇಂಟ್ರೆಸ್ಟ್ ಇರೋರು ಇದ್ದರೆ ದಯವಿಟ್ಟು ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ನನ್ನ
ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ತಿಂಗಳೊಳಗಡೆ ನಾನು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಫ್ರೀಯಾಗಿ ಕಲಿಯೋಕ್ಕೆ ಯಾರೇ ಇಂಟ್ರೆಸ್ಟ್ ಇರೋರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವೀಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ. ನೀವು ಕಲಿಬೋದು. ಜೀವನದಲ್ಲಿ ಎಂದು ಹಿಗ್ಗಬಾರ್ದು, ಕುಗ್ಗಬಾರ್ದು, ಜಗ್ಗಬಾರ್ದು. ಎಲ್ಲರೂ ಬದುಕಲಿ, ನಾವು ಬದುಕೋಣ. ಬದುಕೋರು ಜೀವನ ಇರೋವರೆಗೂ ಪ್ರತಿಯೊಬ್ಬರು ಬದುಕಲೇಬೇಕಲ್ವ. ಅದಕ್ಕೆ ಕಲಿಯೋರಿಗೆ ಈ ಟಿಪ್ಸು. ದಯವಿಟ್ಟು ಜೀವನದಲ್ಲಿ ಏನಾದರೂ ಕಲಿತೀರಿ, ಸಾಧನೆ ಮಾಡ್ತಾಯಿರಿ. ಎಂದು ಹಿಗ್ಗೋಕ್ಕೂ ಹೋಗಬೇಡಿ, ಕುಗ್ಗೋಕ್ಕೂ ಹೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.